ಮೈಸೂರು ವಸ್ತು ಪ್ರದರ್ಶನ ಪ್ರಾಧಿಕಾರ ನಿರ್ಮಿಸಿರುವ ಡ್ರ್ಯಾಗನ್ ಪಾಂಡ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಸೇರಿ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಡ್ರ್ಯಾಗನ್ ಪಾಂಡ್ ಉದ್ಘಾಟಿಸಿದ ಸಂದರ್ಭದಲ್ಲಿ ಮೈಸೂರು ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರು ಹಾಗೂ ಮಾಜಿ ನಗರ ಪಾಲಿಕಾ ಸದಸ್ಯರೂ ಆದ ಎಂ.ಕೆ. ಅಶೋಕ್ ರವರು ಮುಖ್ಯಮಂತ್ರಿಗಳಿಗೆ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಫ್ಲರ್ ಹೊದಿಸಿ ಗೌರವ ಸಲ್ಲಿಸಿದ್ದರು. ಕಾಲವು ಸುವರ್ಣಾಧ್ಯಾಯ. ಕರ್ನಾಟಕ ಹಲವು ಪ್ರಥಮಗಳ ತವರು. ಸಮಸ್ತ ಕನ್ನಡಿಗರ ಅಭ್ಯುದಯವೇ ನಮ್ಮ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಉಸಿರು. ಅನ್ನರಾಮಯ್ಯ, ಯುದ್ಧರಾಮಯ್ಯ ಎಂಬೆಲ್ಲ ವಿಶೇಷಣಗಳಿಂದ ಗುರುತಿಸಲ್ಪಡುತ್ತಿರುವ ಸಿದ್ದರಾಮಯ್ಯನವರೀಗ ಕರ್ನಾಟಕದಲ್ಲಿ ಅತಿ ದೀರ್ಘಕಾಲ ಮುಖ್ಯಮಂತ್ರಿ ಪದವಿಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ ಮೊದಲಿಗರೆಂಬ ಹಿರಿಮೆಯ ಗರಿ ಸಿದ್ದರಾಮಯ್ಯನವರ ಮುಡಿಗೇರಿದೆ. ಕರುನಾಡಿನ ಧೀಮಂತ ಮುಖ್ಯಮಂತ್ರಿ ಎನಿಸಿಕೊಂಡಿದ್ದ ಹಾಗೂ ಹಿಂದುಳಿದವರ ಆಶಾಕಿರಣವೆಂದೇ ಬಿಂಬಿತರಾಗಿದ್ದ ಡಿ. ದೇವರಾಜ ಅರಸರು ನಿರ್ವಹಿಸಿದ್ದ 7 ವರ್ಷ 238 ದಿನಗಳ ಮುಖ್ಯಮಂತ್ರಿ ಎಂಬ ದಾಖಲೆಯನ್ನು ದಾಟಿ ಅತಿ ಹೆಚ್ಚು ಕಾಲ ಕನ್ನಡ ನಾಡಿನ ಮುಖ್ಯಮಂತ್ರಿ ಪದವಿಯನ್ನು ಪರಿಪೂರ್ಣವಾಗಿ ಅಪ್ಪಟ ಜನಪರವಾಗಿ ಭ್ರಷ್ಟಾಚಾರದ ಲವಲೇಶವೂ ಮೈಗೆ ಮೆತ್ತಿಕೊಳ್ಳದ ಹಾಗೆ ಕಾರ್ಯನಿರ್ವಹಿಸಿದ ಮೊದಲಿಗ ಮುಖ್ಯಮಂತ್ರಿ ಎಂಬ ಅಭಿಧಾನಕ್ಕೂ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದಾರೆ. ಜನವರಿ 6, 2026ಕ್ಕೆ ಡಿ. ದೇವರಾಜ ಅರಸರ ದಾಖಲೆಯನ್ನು ಮುರಿದು ಮುನ್ನಡೆಯಲಿರುವ ಸಿದ್ದರಾಮಯ್ಯನವರು ಯಾವ ನಿಟ್ಟುಗಳಿಂದ ನೋಡಿದರೂ ಈ ನೆಲದ ಮಹಾನ್ ಹೆಮ್ಮೆ ಮತ್ತು ಒಂದು ಅರ್ಥದಲ್ಲಿ ಜನಮೂಲಕ್ಕೆ ಹತ್ತಿರವಾಗಿರುವ ನಿಜವಾದ ಕರ್ನಾಟಕ ರತ್ನ. ಮೈಸೂರು ಕೇವಲ ಅರಮನೆ ಗುರುಮನೆಗಳ ನಗರಿಯಷ್ಟೇ ಅಲ್ಲ, ದಾಖಲೆಗಳ ಮೇಲೆ ದಾಖಲೆಗಳನ್ನು ನಿರ್ಮಿಸುತ್ತಿರುವ ಮಹಾಸಾಧಕರ ತಾಯ್ನೆಲ. ಅರಸರು ಮೈಸೂರಿನ ಮನೆಯ ಮಗನಾದರೆ ಸಿದ್ದರಾಮಯ್ಯನವರು ಇದೇ ಮೈಸೂರಿನ ಮಣ್ಣ ಮಗ. ಅರಸರು ಹಿಂದುಳಿದ ವರ್ಗಗಳ ನೇತಾರರಾದರೆ ಸಿದ್ದರಾಮಯ್ಯ ಸಮಸ್ತ ಅಹಿಂದ ವರ್ಗಗಳ ಪ್ರಶ್ನಾತೀತ ಜನನಾಯಕ. ಅರಸರು ಉಳುವವರೇ ನೆಲದೊಡೆಯರು ಎಂದು ಸಾರಿದರೆ ಕನ್ನಡ ನಾಡಿನ ಯಾರೊಬ್ಬರೂ ಹಸಿದು ಮಲಗಬಾರದು ಎಂದು ಅನ್ನಭಾಗ್ಯದ ಶಾಸನವನ್ನು ತಂದ ಧೀಮಂತ ಸಿದ್ದರಾಮಯ್ಯ. ಸಿದ್ದರಾಮನಹುಂಡಿ ಎಂಬ ಪುಟ್ಟ ಗ್ರಾಮದ ಬಡಹಟ್ಟಿಯಲ್ಲಿ ಹುಟ್ಟಿ ಮರಳಿನ ಮೇಲೆ ಅಕ್ಷರಗಳನ್ನು ತಿದ್ದಿ ವಕೀಲಗಿರಿಗೇರಿ ಹಂತ ಹಂತವಾಗಿ ಮುಖ್ಯಮಂತ್ರಿಯ ಪದವಿಯನ್ನೂ ಮುಟ್ಟಿ ಅಂಬರಕ್ಕೇರಿದರೂ ತನ್ನ ನೆಲದ ಮಣ್ಣಿನ ಮೂಲ ಸೆಲೆಯನ್ನು ಅವರು ಈ ಕ್ಷಣಕ್ಕೂ ಮರೆತಿಲ್ಲ. ಸಿದ್ದರಾಮಯ್ಯನವರು ನೀಡಿದ 5 ಮಹತ್ತರ ಭಾಗ್ಯಗಳು ಇಡೀ ಭಾರತದ ವಿವಿಧ ರಾಜ್ಯಗಳಲ್ಲಿ ಅನುಕರಿಸಲ್ಪಡುತ್ತಿವೆ ಎಂಬುದು ಕೇವಲ ಸಿದ್ದರಾಮಯ್ಯನವರ ಹೆಮ್ಮೆ ಮಾತ್ರವಲ್ಲ, ಕರುನಾಡಿನ ಮಹಾಗೌರವವೂ ಹೌದು. ಇವೆಲ್ಲ ಏನೇ ಇರಲಿ, ಹೊಳ್ಳು ಮಾತು, ಸುಳ್ಳು ಭರವಸೆ, ಹುಸಿ ಮೆಚ್ಚಿಕೆಯ ರಾಜಕಾರಣವನ್ನು ಒಲ್ಲದ, ಯಾವುದಕ್ಕೂ ಜಗ್ಗದ, ಯಾರಿಗೂ ಬಗ್ಗದ, ಕೇವಲ ಆತ್ಮಸಾಕ್ಷಿಗಷ್ಟೇ ತಲೆಬಾಗುವ, ಯಾವ ಹೊತ್ತಿಗೂ ರಾಜಕಾರಣವನ್ನು ಅಧಿಕಾರವನ್ನು ದಂಧೆಗೆ ಬಳಸಿಕೊಳ್ಳದ ಸಿದ್ದರಾಮಯ್ಯನವರು ಸದಾ ನಮ್ಮ ಹೆಮ್ಮೆ. ಇಂಥ ಮಹಾನ್ ಜನನಾಯಕ ಸಾಧಿಸಿರುವ ಈ ಐತಿಹಾಸಿಕ ವಿಕ್ರಮವನ್ನು ಕರ್ನಾಟಕ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರ ಅತ್ಯಂತ ಹೆಮ್ಮೆಯಿಂದ ಶ್ಲಾಘಿಸುತ್ತದೆ ಮತ್ತು ನಾಡಿನ ಸಮಸ್ತ ಜನತೆಯ ಪರವಾಗಿ ಅಭಿನಂದಿಸುತ್ತದೆ. ಸರ್, ನಿಮಗಿದು ನಮ್ಮ ಹೆಮ್ಮೆಯ ವಂದನೆ, ಅಭಿನಂದನೆ.
ಪ್ರವಾಸೋದ್ಯಮದ ಅಭಿವೃದ್ಧಿಯ ಹರಿಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಮೈಸೂರು ದಸರಾ ವಸ್ತು ಪ್ರದರ್ಶನದ ಸಮಗ್ರ ಅಭಿವೃದ್ಧಿಗಾಗಿ ಕರ್ನಾಟಕ ವಸ್ತು ಪ್ರದರ್ಶನವನ್ನ ಗ್ಯಾರಂಟಿಯಾಗಿ ಕೊಟ್ಟು ಸಾಕಷ್ಟು ಯೋಜನೆಗಳ ಅನುಷ್ಠಾನಕ್ಕೆ ಕೊಡುಗೆ ನೀಡಿದ್ದಾರೆ. ಇವರೊಂದಿಗೆ ಕಾರ್ಯರೂಪ ಮೂವೇನಿಲ್ಲ, ಅದು ಹೆಂಗಿಲ್ಲ ಮೂವ್ ಅಂತಂದ್ರೆ ಗೊತ್ತಾಗ್ತದೆ ಅದೇ. ಹೆಜ್ಜೆ ಹೆಜ್ಜೆಗೂ ನಮಗೆ ಮಾರ್ಗದರ್ಶನ ನೀಡಿ ಈ ರೀತಿ ಮಾಡು ಅಂತ ಹೇಳಿ ಸಮಯ ಸಂದರ್ಭಕ್ಕೆ ನಮ್ಮ ಮೈಸೂರು ಸ್ಯಾಂಡಲ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಎಲ್ಲರಿಗೂ ಅದೇ ಗಿಫ್ಟನ್ನು ಕೊಡ್ತಾ ಇದ್ದೀವಿ ಸರ್. ಧನ್ಯವಾದಗಳನ್ನ ವಸ್ತುಪ್ರದರ್ಶನ ಪರವಾಗಿ ಹಾಗೂ ಜಿಲ್ಲಾಡಳಿತ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ, ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರು ಎಲ್ಲ